ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೀಣಾ ಟೈಲರ್ಸ್ ಚಾನಲ್ಗೆ ಸ್ವಾಗತ. ಈ ದಿನ ನಾನು ಇನ್ನೊಂದು ವಿಡಿಯೋ ಮಾಡ್ತಾ ಇದ್ದೀನಿ. ಚೂಡಿದಾರ್ ಟಾಪ್ ಹೇಗೆ ಕಟ್ ಮಾಡೋದು ಅಂತ ನೋಡೋಣ. ಇದು ಟಾಪು, ಇದು ಬಟ್ಟೆ ಎಲ್ಲ ಕಟ್ ಮಾಡೋಕ್ಕೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಬನ್ನಿ ಕಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡೋಣ. ನೀವಿನ್ನೂ ಹೊಸಬ್ರಾಗಿದ್ದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕಾನ್ ಒತ್ತಿ ನಿಮ್ಮ ಫ್ರೆಂಡ್ಸಿಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ. ಬನ್ನಿ ಕಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡೋಣ. ನೋಡಿ, ಇದು ಚೂಡಿ ಟಾಪು, ಇದು ಬಟ್ಟೆ. ನೋಡಿ, ಇಷ್ಟು ಬಟ್ಟೆ ಇದ್ದರೆ ನಾವು ಬಟ್ಟೆ ವೇಸ್ಟ್ ಆಗ್ದಂಗೆ ಕಟ್ ಮಾಡೋದು ಹೇಗೆ ಅಂತ ನಾನು ತೋರಿಸ್ತೀನಿ. ನೋಡಿ, ಹೀಗೆ 2 ಮಡಿಕೆನೂ ಒಂದೇ ಸರಿ ಇಟ್ಬಿಟ್ಟು ಹೀಗೆ ಕಟ್ ಮಾಡ್ತೀನಿ. ಇದು ಟಾಪ್ ಕೆಳಗಡೆದು ಅಳತೆ ಮಾಡಿಟ್ಕೊಂಡು ನೋಡಿ 21 ಇದೆ. ಇದಕ್ಕೆ 1 ಇಂಚು ಆ್ಯಡ್ ಮಾಡಿಕೊಂಡ್ರೆ 22ನ ಮಾಡ್ಕೊಬೇಕು. 11 ಇಂಚ್ ಆಗುತ್ತೆ. ಅಲ್ಲಿಗೆ 11.5 ತೊಗೊತೀನಿ, ಸ್ಟಿಚ್ಚಿಗೆಲ್ಲ ಸೇರಿಸಿ 11.5. ಉದ್ದಕ್ಕೂ 11.5 ಗುರ್ತಾಕೋ ಮಾರ್ಕ್ ಮಾಡ್ಕೊಂಬಿಟ್ಟು ಫುಲ್ಲನ್ನು ಕಟ್ ಮಾಡಿ ತೆಗಿತೀನಿ ಬಟ್ಟೆನ. ಅವಾಗ ಬಟ್ಟೆ ವೇಸ್ಟ್ ಆಗೋದಿಲ್ಲ. ನೋಡಿ, ಈ ಬಟ್ಟೆ ಈಗ ತೆಗೆದುಬಿಡೋಣ. ಈಗ ನೋಡಿ, ಇದು 2 ಮಡಿಕೆ ಇತ್ತಲ್ಲ, ಈಗ ಇದು ಬಾಟಮ್ ಕೆಳಗಡೆ. ಇನ್ನೊಂದು ಮಡಿಕೆನೂ ಇದ್ರ ಮೇಲೆ ಹೀಗಿಡ್ತೀನಿ. 2 ಒಟ್ಟಿಗೆ ಕಟ್ ಮಾಡ್ತಾ ಇದ್ದೀನಿ. ಈಗ 4 ಮಡಿಕೆ, 2 ಮಡಿಕೆ, ಇದು 2 4 ಮಡಿಕೆನೂ ಒಟ್ಟಿಗೆ ಹೀಗೆ ಇಟ್ಕೊಂಡಿದ್ದೀನಿ. ಲೆಂತು ನೋಡೋಣ. ಈಗ ನೋಡಿ, ನಿಮಗೆ ಗೊತ್ತಾಗಲಿಲ್ಲ ಅಂದರೆ ಚೂಡಿದಾರನೇ ಹೀಗೆ ಇಟ್ಕೊಂಡ್ಬಿಟ್ಟು ಇದನ್ನೇ ಹೀಗಿಟ್ಟು ಮಾರ್ಕ್ ಮಾಡಿಕೊಂಡು ತೆಗೆದು ಆಮೇಲೆ ಕಟ್ ಮಾಡಿದ್ರೆ ಸುಲಭ ಆಗುತ್ತೆ. ನೋಡಿ, ಹೊಸಬ್ರು ಕಲಿಯೋರಿಗೆ ಇದು ಹೆಲ್ಪ್ ಆಗುತ್ತೆ. ಈ ಚೂಡಿಲೇ ತೋರಿಸ್ತೀನಿ ಯಾವ ರೀತಿ ಚೂಡಿದಾರನೇ ಅಳತೆ ಎತ್ಕೊಟ್ಟಿರ್ತಾರಲ್ವ, ಅಳತೆನೇ ಇಟ್ಬಿಟ್ಟು ಕಟ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ನಿಮಗೆ. ಈಗ ನೀಟಾಗಿ ಐರನ್ ಮಾಡ್ಕೊಂಬಿಟ್ಟು ಟಾಪನ್ನು ಹೀಗಿಟ್ಬಿಡಿ. ಹೀಗಿಟ್ಟು ಕರೆಕ್ಟ್ ಆಗುತ್ತೆ. ಗುರ್ತಾಗ್ತೀನಿ ನೋಡಿ. ಕಂಕ್ಳಿಗೆ ಒಂದು ಮಾರ್ಕ್ ಹಾಕ್ಬಿಡಿ. ಇಲ್ಲಿ ಇದು ನೆಕ್ಕು, ಕಂಕ್ಳಿಗೆ ಹೊಲಿಗೆಗೂ ಸ್ಟಿಚ್ಚು. ಇದು ನೆಕ್ಕು, ಇದು ಮುಂದ್ಗಡೆ, ಇದು ಹಿಂದ್ಗಡೆ ಪೋರ್ಷನ್. ಈ ಥರ ಡ್ರಾ ಮಾಡ್ಕೊಂಡು ಫಸ್ಟು ಮಾರ್ಕ್ ಮಾಡಿ ತೆಗೆದುಬಿಡ್ತೀನಿ. ಆಮೇಲೆ ತೋರಿಸ್ತೀನಿ ನಿಮಗೆ ಹೇಗೆ ಅಂತ. ನೋಡಿ, ಇಷ್ಟೇ. ನೋಡಿ, ತುಂಬ ಸುಲಭ, ಕರೆಕ್ಟ್ ಆಗುತ್ತೆ. ನೋಡಿ, ಎಲ್ಲ ಮಾರ್ಕ್ ಆಯಿತು. ಈಗ ತೆಗೆದುಬಿಡೋಣ. ತೆಗೆದುಬಿಟ್ಟು ನಾನು ಅಳತೆಯಲ್ಲೂ ನಿಮಗೆ ಹೇಳ್ತೀನಿ ಯಾವ ರೀತಿ ಅಂತೇಳಿ. ಲೆಂತು 46 ಇಂಚಿದೆ. 1 ಇಂಚು ಸ್ಟಿಚ್ಚಿಗೆ ಹೋದರೆ ಅಲ್ಲಿಗೆ 45 ರೆಡಿ ಸಿಕ್ಕುತ್ತೆ. ನೆಕ್ ಬಿಡ್ತು 3 ಮತ್ತು ಭುಜ 4.5 ಮಾರ್ಕ್ ಮಾಡ್ತೀನಿ. ಭುಜ 7.5 ಒಟ್ಟು 3 ಇಂಚು ನೆಕ್ ಬಿಡ್ತು. ಕಂಕ್ಳು 7 ಇಂಚಿದೆ, 7.5 ಇದೆ. 10.5 11.5 ಫುಲ್ ಇಟ್ಬಿಟ್ಟಿದ್ದೀನಿ. ಎಷ್ಟು ಬಟ್ಟೆ ನಾವು ತೊಗೊಂಡಿದ್ದೀವಿ ಅಷ್ಟನ್ನು ನಾನು ಇಟ್ಕೊಂಡ್ಬಿಟ್ಟಿದ್ದೀನಿ. ಫಸ್ಟೇ ತೊಗೊಂಡಿದ್ದೀವಿ. ಬೇಕು ಅಳತೆ ನಿಮಗೆ ಎಷ್ಟಿರುತ್ತೆ ಅಷ್ಟು. ಇದು 11.5 ಮೈಸೂರು ಅಳತೆ. ಸೊಂಟ 14.5. ಇಲ್ಲಿ 11.5 ಇದ್ದರೆ ಸೊಂಟ 10.5 ಇಟ್ಕೊತೀನಿ. 1 ಇಂಚ್ ಕಮ್ಮಿ ಸೊಂಟಕ್ಕೂ ಮತ್ತು ಚೆಸ್ಟಿಗೂ. ಮತ್ತು ಇಲ್ಲಿಂದ ಶೇಪ್ ಏನು ತೆಗೆಯೋದು ಬೇಡ, ನಾವು ಕರೆಕ್ಟಾಗಿ ಆಲ್ರೆಡಿ ತಕ್ಕೊಂಬಿಟ್ಟಿದ್ದೀವಿ. ಓಪನ್ ಮಾಡೋದಾದರೆ ನಿಮ್ಗೆ ಎಷ್ಟು ಓಪನ್ ಬೇಕು ಅಷ್ಟು ಬಿಟ್ಕೊಬೋದು. ನಾನಿಲ್ಲಿ 6 ಇಟ್ಕೊಂಡಿದ್ದೀನಿ ಓಪನಿಗೆ. ಚೂಡಿಲಿತ್ತಲ್ವ ಅದನ್ನೇ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಈ ಸೈಜು ಇದು 11.5 ಇದೆ.
ನೆಕ್ 6 ಇಂಚು ಬಾಕ್ಸ್ ಹಾಕಿ ಇಲ್ಲಿ ನೋಡಿ ಕಂಕ್ಳು ಶೇಪು. ಇದು 4 ಪೀಸು, ಇದು 2 ಪೀಸ್ ಮುಂದ್ಗಡೆ. ನಾನು ರೌಂಡ್ ನೆಕ್ಕೆ ಕಟ್ ಮಾಡೋಕ್ಕೆಲ್ಲ ಇಟ್ಕೊಂಡಿದ್ದೀನಿ. ಇದು ಭುಜ ಒಂದು ಅರ್ಧ ಇಂಚು 1/4 ಇಂಚು ಭುಜ ಇಳಿಸೋದು ನೋಡಿ. ಈಗೆಲ್ಲ ರೆಡಿ ಆಯಿತು. ಸೊಂಟ 14ವರೆಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇನ್ನು 11ವರೆ, ಇಲ್ಲಿ 1 ಇಂಚು ಕಮ್ಮಿ ಮಾಡ್ಕೊಂಡು ಸೊಂಟಕ್ಕೆ 10ವರೆ ಇಟ್ಕೊಂಡಿದ್ದೀನಿ. ಹಿಪ್ ಸೈಜು ಇಲ್ಲಿಂದ ಓಪನ್ ಮಾಡೋಕ್ಕೆ 6 ಇಂಚ್ ಇಟ್ಕೊಂಡಿದ್ದೀನಿ. ಈಗ ಕಟ್ ಮಾಡ್ತೀನಿ ನೋಡಿ. ನೆಕ್ಕು ನೋಡಿ, ಹಿಂದ್ಗಡೆ ಜಾಸ್ತಿ ತೊಗೊಳಲ್ಲ, 3ವರೆ. ಇದನ್ನು ಕಟ್ ಮಾಡ್ತೀನಿ. ಇಲ್ಲಿ ಒಂದು ಕಚ್ ಹಾಕೊಂಬಿಡೋಣ ಸೊಂಟಕ್ಕೆ. ಇಲ್ಲಿ ಓಪನ್ ಇದೆ, ಇಲ್ಲಿ ಒಂದು ಕಚ್ ಹಾಕಿದ್ದೀನಿ. ಮುಂಭಾಗ 2 ಪೀಸ್ ಎತ್ಕೊಂಡು ಶೇಪ್ ಚೂಡಿದಾರ ಕಟ್ಟಿಂಗ್ಸ್ ಎಲ್ಲ ರೆಡಿ ಆಯಿತು ನೋಡಿ. ಈಗ ಸ್ಲೀವ್ಸ್ ಕಟ್ ಮಾಡೋಣ ನೋಡಿ. ಬಟ್ಟೆ ಉಳಿದಿತ್ತಲ್ಲ, ಇದರಲ್ಲಿ ಸ್ಲೀವ್ಸು ಕಟ್ ಮಾಡ್ತೀನಿ. ಸ್ಲೀವ್ಸು 9 ಇಟ್ಕೊಂಡಿದ್ದೀನಿ ಅಗಲ. ಉದ್ದ ಲೆಂತು ಸ್ಟಿಚ್ಚಿಗೆಲ್ಲ ಸೇರಿಸಿ ನಾನು 17 ಇಂಚು ಉದ್ದನೇ ಇಟ್ಕೊಂಡಿದ್ದೀನಿ. 17 ಇಂಚ್ ತೊಗೊಂಡಿದ್ದೀನಿ. ಇಲ್ಲೂ 17ಕ್ಕೆ ಗುರ್ತಾಕಿ ಇಲ್ಲಿ 3 ಇಂಚಿಗೆ ಇಳಿಸ್ಬೇಕು. ಈಗ ಮಾರ್ಕ್ ಮಾಡ್ತೇನೆ ನೋಡಿ. ಹೀಗೆ ಶೇಪು 2ನೇದು ಶೇಪ್ ನೋಡಿ ಇಲ್ಲಿ. ಮತ್ತೆ ಸ್ಲೀವ್ಸ್ ರೆಡಿ ಆಯಿತು. ಕಟ್ ಮಾಡ್ತೀನಿ. ತುಂಬ ಸುಲಭ ಇದೆ ಫ್ರೆಂಡ್ಸ್, ನೀವು ಒಂದ್ಸರಿ ಟ್ರೈ ಮಾಡಿ. ನಿಮ್ಗೇನಾದರೂ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನಾನು ಅದಕ್ಕೆ ಉತ್ತರ ಕೊಡ್ತೀನಿ. 2 ಪೀಸು ಎತ್ತಿಟ್ಕೊಂಡ್ಬಿಟ್ಟು ಮುಂದ್ಗಡೆ ಶೇಪು ಹೀಗೆ ನೋಡಿ ಫ್ರೆಂಡ್ಸ್. ಎಲ್ಲ ರೆಡಿ ಆಯಿತು. ಚೂಡಿ ಟಾಪ್ ರೆಡಿ ಆಯಿತು. ಥ್ಯಾಂಕ್ ಯು ಫಾರ್ ವಾಚಿಂಗ್.